ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪುಟ್ಟ ಡೈಲಿ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿತ್ತು ಆ್ಯಸ್ ಯೂಶ್ವಲ್ ಪೃಥ್ವಿಕ್ ಸ್ಕೂಲಿಂದ. ಸೊ ಮಾರ್ನಿಂಗ್ ರೊಟೀನ್ ಅವ್ನ ಸ್ಕೂಲಿಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆನೇ ಎದ್ದು ಎಲ್ಲ ಥರದ ಕೆಲಸನ ಮುಗಿಸಿ ಅವನಿಗೆ ಬ್ರೇಕ್ಫಾಸ್ಟ್ನ ತಿನ್ನಿಸಿ ಅದಾದಮೇಲೆ ನಾವು ಸ್ಕೂಲಿಗೆ ಅವನ್ನ ಬಿಟ್ಬಿಟ್ಟು ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ಅವನದು ಕೆಲವೊಂದು ಓಲ್ಡ್ ಡ್ರೆಸ್ಸಸ್ ಇತ್ತು. ಸೊ ಅಂದರೆ ಅವನಿಗೆ ಟೈಟ್ ಆಗುವಂಥದ್ದು, ಆ ಥರ ಯಾವುದೇ ರೀತಿ ಡ್ಯಾಮೇಜ್ ಆಗಿರುವಂಥದ್ದಲ್ಲ. ಸೊ ಆ ಡ್ರೆಸ್ಸಸ್ನ ಅಲ್ಲಿ ಒಬ್ಬರು ಸ್ಕೂಲ್ ಹತ್ರ ಒಬ್ಬರು ಮನೆ ಕೆಲಸ ಮಾಡೋರು ಇರ್ತಾರೆ. ಸೊ ಅವ್ರ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಸೊ ಡೈಲಿ ಹೋಗುವಾಗ ನೋಡ್ತಿರ್ತೀನಿ. ನಾನು ಒಂದ್ಸರಿ ಕೇಳಿದೆ ಅವ್ರನ್ನ, ಸೊ ತಂದುಕೊಡಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಸುಮ್ಮನೆ ಅವನಿಗೆ ಆಗದೇ ಇರೋವಂಥ ಡ್ರೆಸ್ಸಸ್ನೆಲ್ಲ, ನಾನು ಟೈಟ್ ಆಗುವಂಥ ಡ್ರೆಸ್ಸಸ್ನೆಲ್ಲ ಇಟ್ಕೊಳ್ಳೋದಿರೋ ಬದಲು ಈ ರೀತಿ ಕೊಡೋದು ಬೆಟರ್ ಅಂತ ಹೇಳಿ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾವುದಾದ್ರೂ ಡ್ರೆಸ್ಸಸ್ ಆಗಿರ್ಬೋದು, ಅನ್ಯೂಸ್ಡ್ ಡ್ರೆಸ್ಸಸ್ ಆಗಿರ್ಬೋದು, ಅದನ್ನೆಲ್ಲ ಎತ್ತಿಟ್ಕೊಂಡು ಅವ್ರಿಗೆ ಕೊಡೋಣ ಅಂತ ಹೇಳಿ ತೆಗ್ದಿಡ್ತಾ ಇದ್ದೀನಿ. ಪೃಥ್ವಿಕಿಗೆ ಸ್ಕೂಲ್ ಬಂದು 9 o'clockಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಒಂದು ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸಿ ಅವನ್ನ ಕರ್ಕೊಂಡು ಬೈ ವಾಕಲ್ಲಿ ನಾನು ಕರ್ಕೊಂಡು ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ. ಸೊ ಮುಂಚೆ ಎಲ್ಲ 2 ವೀಲರಲ್ಲಿ ಡ್ರಾಪ್ ಮಾಡ್ತಿದ್ದೆ, ಬಟ್ ಈಗ ಒಂದು ವಾಕ್ ಆಗುತ್ತೆ ಅಂತ ಹೇಳಿ ನಾನೇ ಬಿಟ್ಬಿಟ್ಟು ಬರ್ತೀನಿ. ಸೊ ಹೋಗುವಾಗ ದಾರಿಯಲ್ಲಿ ಇವರಿಗೆ ಡ್ರೆಸ್ಸಸ್ನ ಕೂಡ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸ್ಕೂಲಿಗೆ ಬಿಟ್ಟು ಬಂದು ನಂತರ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ಸ್ವಲ್ಪ ಆಫೀಸ್ ಹತ್ರ ವರ್ಕ್ ಇತ್ತು. ನಂದು ಮೆಟರ್ನಿಟಿ ಲೀವು ಕಂಪ್ಲೀಟ್ ಆದಮೇಲೆ ಕೆಲವೊಂದು ಪ್ರೊಸೀಜರ್ಗಳಿರುತ್ತೆ, ಹಾಗಾಗಿ ಆಫೀಸ್ ಹತ್ರ ಕೂಡ ವಿಸಿಟ್ ಮಾಡಬೇಕಾಗಿತ್ತು. ಹಾಗಾಗಿ ಹೊರಟಿದ್ದೆ. ಆಫೀಸ್ ಕಡೆಯಿಂದ ನನಗೆ 6 month ಮೆಟರ್ನಿಟಿ ಲೀವ್ ಅನ್ನೋದಿತ್ತು. 6 month ಕಂಪ್ಲೀಟ್ ಆದಮೇಲೆ ಕೆಲವೊಂದು ಪ್ರೊಸೀಜರ್ಗಳಿರುತ್ತೆ, ಹಾಗಾಗಿ ಆಫೀಸ್ನ ವಿಸಿಟ್ ಮಾಡಬೇಕಾಗಿ ಬಂತು. ಬಟ್ ಈ ಒಂದು 2024 ನನಗೆ ಬೆಸ್ಟ್ ಮೂಮೆಂಟ್ಸ್ ಅಂತ ಅಂದರೆ ಆಫೀಸ್ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದ ಹ್ಯಾಪಿಯೆಸ್ಟ್ ಟೈಮಿಂಗ್ಸ್ನ ನಾನು ಆಫೀಸಲ್ಲೇ ಕಳೆದಿರೋದು. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ನನಗೆ ಆಫೀಸಲ್ಲೇ ಕಳೆದಿರೋದು. ನನಗೆ ತುಂಬ ಮೆಮೊರಬಲ್ ಅಂತ ಹೇಳ್ಬೋದು. ನನ್ನ ಆಫೀಸ್ ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಬಟ್ ಆದರೆ ಏನೂ ಮಾಡೋದಕ್ಕಾಗಲ್ಲ. ಕಿಡ್ಸ್ ಅಂದಮೇಲೆ ಅವ್ರಿಗೂ ಕೂಡ ನಾವು ಸರ್ಟೈನ್ ಟೈಮ್ ಅನ್ನೋದು ಕೊಡಬೇಕಾಗತ್ತೆ. ಹಾಗಾಗಿ ಏನೂ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಏನೇನು ಕೆಲಸ ಇತ್ತು ಪ್ರತಿಯೊಂದನ್ನು ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಜೊತೆ ಇನ್ನೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಿತ್ತು. ಬಟ್ ಏನಂತ ಅಂದರೆ ಪಾಪು ಜೊತೆ ಹೊರಗಡೆ ಹೋದಾಗ ಅವಳದು ಫುಡ್ ಟೈಮಿಂಗ್ಸ್ ಏನಿರುತ್ತೆ ಆ ಟೈಮಿಂಗ್ಸ್ ಒಳಗಡೆ ನಾವು ಬಂದುಬಿಡ್ಬೇಕಾಗತ್ತೆ. ಹಾಗಾಗಿ ನಾವು ಬೇಗ ಏನೇನು ಕೆಲಸ ಇತ್ತು ಆಫೀಸಲ್ಲಿ ಅದನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ಹೊರಗಡೆ ಹೋಗಿ ಬಂದು ಅದಾದಮೇಲೆ ಲಂಚ್ನ ಮುಗಿಸ್ಕೊಂಡು ಪೃಥ್ವಿಕ್ನ ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ಮತ್ತು ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಿಲ್ಲ, ಹೊರಗಡೆ ಹೋಗ್ಬಿಟ್ಟು ಬಂತು ಅಂತ ಅಂದರೆ ತುಂಬಾ ಹೆಡ್ಏಕ್ ಆಗ್ತಾ ಇರುತ್ತೆ. ಹಾಗಾಗಿ ಸೊ ಅಪರೂಪಕ್ಕಾದ್ರೂ ನನ್ನ ಹಸ್ಬೆಂಡ್ ಕೈಯಲ್ಲಿ ಕಾಫಿ ಮಾಡಿಸ್ಕೊಂಡು ಕುಡಿಯೋಣ ಅಂತ ಹೇಳಿ. ಸೊ ಅವ್ರು ಯಾವಾಗಲೂ ಮಾಡೋದಿಲ್ಲ, ತುಂಬಾ ರೇರಾಗಿ ಮಾಡ್ತಾರೆ, ಬಟ್ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಯಾವಾಗಾದರೂ ತುಂಬ ರೇರಾಗಿ ನಾನು ರೀತಿ ಕೇಳಿ ಮಾಡಿಸ್ಕೊಂಡು ಕುಡಿತೀನಿ. ತುಂಬ ಜನಕ್ಕೆ ಹೀಗೆ ಅನಿಸುತ್ತೆ ಅಂತ ಅನಿಸುತ್ತೆ. ಸೊ ಯಾವಾಗಾದರೂ ರೇರಾಗಿರ್ಬೋದು, ಅಪರೂಪಕ್ಕಾಗಿರ್ಬೋದು, ಸೊ ಯಾವಾಗಲೂ ನಾವು ಮಾಡಿಕೊಂಡು ಕುಡಿಯೋದು, ನಾವು ಮಾಡಿಕೊಂಡು ತಿನ್ನೋದಿದೇ ಇರುತ್ತೆ. ಸೊ ಅಪರೂಪಕ್ಕೆ ನಾವೇನಾದರೂ ಒಬ್ಬರು ಕೈಯಲ್ಲಿ ಮಾಡಿಸ್ಕೊಂಡು ಕುಡಿಯುವಾಗ ಅದು ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಇಷ್ಟವಾಗೂ ಇರುತ್ತೆ ಅಂತ ಹೇಳ್ಬೋದು. ಇದು ಒಂದೇ ವಿಷಯ ಅಂತ ಅಲ್ಲ, ನನ್ನ ಹಸ್ಬೆಂಡ್ ನನಗೆ ತುಂಬ ವಿಚಾರದಲ್ಲಿ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಸೊ ನನ್ನ ಮಗಳು ಹುಟ್ಟಿದಾಗಿಂದ ಇಡ್ಬೋದು ಇವಾಗಿನವರೆಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸಪೋರ್ಟಿವ್ ಆಗಿ ಇರೋದಕ್ಕೇ ನಾನು ಸೊ ಪ್ರತಿಯೊಂದೂ ಸೆಲ್ಫ್ ಮಾಡ್ಕೊಳಕ್ಕಾಗಿತ್ತು. ಬೇಬಿ ಬಾರ್ನ್ ಆದಾಗಿಂದನೂ ಅದನ್ನು ಸೆಲ್ಫಾಗಿ ಎಲ್ಲ ಮಾಡ್ಕೊಳ್ಬೇಕಂದ್ರೆ ಅಷ್ಟೊಂದು ಸುಲಭವಾದ ಮಾತು ಅಲ್ವೇ ಅಲ್ಲ. ಸೊ ಅದರಲ್ಲಿ ನಾನು ಸ್ವಲ್ಪ ಲಕ್ಕಿ ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಸಪೋರ್ಟ್ ಇತ್ತು, ಹಾಗಾಗಿ ನಾನು ಅದನ್ನು ಮಾಡ್ಕೊಳಕ್ಕಾಯಿತು. ಸೊ ಇದ್ರ ಜೊತೆಗೆ ನೈಟ್ ಡಿನ್ನರ್ಗೆ ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಎಗ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಎಗ್ ರೈಸ್ ಇದು. ಇದಕ್ಕೆ ನಾನು 1/4 ಭಾಗದಷ್ಟು ಎಲೆಕೋಸನ್ನ ತೊಗೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, 1-2 ಹಸಿರು ಮೆಣಸಿನ್ಕಾಯಿ, ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ
ರೆಡ್ ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಪೆಪ್ಪರ್ ಪೌಡರ್ನ 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಎಗ್ಗನ್ನ ತೊಗೊಂಡಿದ್ದೀನಿ ಮತ್ತು ಮಾಡೋದಕ್ಕೆ ಆಯಿಲ್ನ ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸಿಂಪಲ್ಲಾಗಿ ನಾವು ಎಗ್ ರೈಸ್ನ ಮಾಡ್ಕೊಳ್ಬೋದು. ಜಿಂಜರ್ ಗಾರ್ಲಿಕ್ನ ಪೇಸ್ಟ್ ಮಾಡ್ಕೊಂಡಿಲ್ಲ, ನಾನು ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡಾದಮೇಲೆ ಜಿಂಜರ್ ಮತ್ತು ಗಾರ್ಲಿಕ್ ಏನಿದೆ ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದಮೇಲೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬಾಡಿಸ್ಕೊಳ್ಬೇಕು. ಅದಾದ ನಂತರ ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಹಸಿರು ಮೆಣಸಿನ್ಕಾಯಿ ಬಾಡಿಸ್ಕೊಂಡಾದಮೇಲೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ಎಗ್ ರೈಸ್ ಬಂದು ತುಂಬಾ ಸಿಂಪಲ್ಲು ಮತ್ತು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ನೈಟ್ ಡಿನ್ನರ್ಗೆ ಏನಾದರೂ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ಈ ರೆಸಿಪಿನ ನೀವು ಟ್ರೈ ಮಾಡ್ಕೊಳ್ಬೋದು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸೊ ಕಲರ್ ಚೇಂಜ್ ಆಗಿದ್ದಾದಮೇಲೆ ಹಚ್ಚಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ನ ಈ ಹಂತದಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಅದನ್ನು ಈ ರೀತಿ ಬಾಡಿಸ್ಕೊಳ್ಬೇಕು. ಸೊ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಸೊ ಕ್ಯಾಪ್ಸಿಕಮ್ನ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಎಲೆಕೋಸನ್ನು ನಾನು ಈ ಹಂತದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲೆಕೋಸು ಕೂಡ ನೀವು ಈ ರೀತಿ ಎಗ್ ರೈಸ್ ಮಾಡುವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ಮೀಡಿಯಮ್ ಆಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ನಡೆಯುತ್ತೆ. ಕ್ಯಾಪ್ಸಿಕಮ್ ಆಗಿರ್ಬೋದು, ಎಲೆಕೋಸು ಆಗಿರ್ಬೋದು, ಮೀಡಿಯಮ್ ಆಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ಈಗ ನಾವು ಮೊಟ್ಟೆ ಏನಿದೆ ಅದನ್ನು ಇಲ್ಲಿ ಈ ಹಂತದಲ್ಲಿ ಸೇರಿಸ್ಕೊಳ್ಬೇಕು. ಮೊಟ್ಟೆನ ಸೇರಿಸ್ಕೊಂಡಾದಮೇಲೆ ನಾವೇನು ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಎಲೆಕೋಸು ಹಾಕಿದ್ದೀವಿ ಅದು ಮತ್ತು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಂತದಲ್ಲಿರುವಾಗ ನಿಮಗೆ ಅಗತ್ಯಕ್ಕೆ ತಕ್ಕಂತೆ ಸಾಲ್ಟನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಟೇಸ್ಟ್ಗೆ ಅನುಗುಣವಾಗಿ ನೀವು ಇಲ್ಲಿ ಸಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಗರಂ ಮಸಾಲ ಏನಾದರೂ ಹಾಕ್ಕೊಳ್ಬೇಕಂದ್ರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸಿಂಪಲ್ಲಾಗಿ ವಿತೌಟ್ ಮಸಾಲ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ಗರಂ ಮಸಾಲಾನ ಯಾವುದು ಹಾಕ್ಕೊಳ್ತಾ ಇಲ್ಲ. ಸೊ ಧನಿಯಾ ಪೌಡರ್, ಅಚ್ಕಾರದ ಪುಡಿ ಮಾತ್ರ ಹಾಕ್ಕೊಳ್ತಿದ್ದೀನಿ. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಕೂಡ ನಾವಿಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ತಳ ಬರದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಕರೆಕ್ಟಾಗಿ ಆಗಿದೆ. ಇದನ್ನು ಹಾಗೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಇದಕ್ಕೆ ರೈಸ್ನ ಮಿಕ್ಸ್ ಮಾಡಿದಾಗ ಎಗ್ ರೈಸು ಕೂಡ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ. ಯಾವುದೇ ರೀತಿ ಸಾಸ್ ಬಳಸೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ರೈಸ್ನ ನಾನು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಪೆಪ್ಪರ್ ಪೌಡರ್ನ ಇಟ್ಕೊಂಡಿದ್ವಿ ಆ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಈಸಿಯಾಗಿರುವಂಥ ಕ್ವಿಕ್ಕಾಗಿ ಆಗುವಂಥ ಎಗ್ ರೈಸ್ ಇಸ್ ರೆಡಿ ಟು ಸರ್ವ್. ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.